ನಮಸ್ತೆ. ವಿಶ್ರುತ್ ಆಗ್ರೋ ಇಂಡಸ್ಟ್ರೀಸ್ ರಿಜಿಸ್ಟರ್, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ನಾವು ಭೂಸಿರಿ ಆರ್ಗ್ಯಾನಿಕ್ ಫರ್ಟಿಲೈಸರ್ ಅನ್ನು ಉತ್ಪಾದಿಸುತ್ತಿದ್ದು, ನಮ್ಮ ಸಹ ಕಂಪನಿಯಾದ ವಿಶ್ರುತ್ ಅಗ್ರಿ ಬಿಸಿನೆಸ್ ಪ್ರೈವೇಟ್ ಲಿಮಿಟೆಡ್ ಮೂಲಕ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ವ್ಯವಹರಿಸುತ್ತಿದ್ದು, ಇಲ್ಲಿ ತನಕವೂ ರೈತರಿಂದ ಉತ್ತಮ ಪ್ರತಿಕ್ರಿಯೆ ಬಂದಿದೆ. ಅಲ್ಲಿನ ರೈತರ ಅಭಿಪ್ರಾಯವನ್ನ ನಾವಿಲ್ಲಿ ನೋಡಬಹುದು. ಆತ್ಮೀಯ ರೈತ ಬಾಂಧವರೆಲ್ಲರಿಗೂ ವಿಶ್ರುತ್ ಅಗ್ರಿ ಬಿಸಿನೆಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ವತಿಯಿಂದ ನಮಸ್ಕಾರ. ನಮ್ಮಲ್ಲಿ ಬೋನ್ ಮಿಲ್, ಫಿಶ್ ಮಿಲ್, NPK, ಪ್ರಾಮ್, ಪೊಟ್ಯಾಸ್, ಒಂದು ಭೂಸಿರಿ ಮರಿನ್ ಲಿಕ್ವಿಡ್ ಅಂತ ದೊರೆಯುತ್ತದೆ. ಅದೇ ಥರ ಬೀದರ್ ಜಿಲ್ಲೆಯ ಹುಮ್ನಾಥ್ ತಾಲೂಕಿನ ಘಾಟ್ಬೋಳ್ ಗ್ರಾಮದಲ್ಲಿ ಒಬ್ಬ ರೈತರು ನಮ್ಮ ಗೊಬ್ಬರವನ್ನು ಬಳಕೆ ಮಾಡಿದ್ದಾರೆ. ಅವರ ತೋಟಕ್ಕೆ ವಿಸಿಟ್ ಮಾಡಿ ಅವರ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ ಅಂತ ಬಂದಿದ್ದೇವೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ಸಂಗಪ್ಪ ದುಳಪ್ಪ ಬಾಮಣೆ. ಊರು ಸರ್? ಘಾಟ್ಬೋಳ ತಾಲೂಕಾ ಜಿಲ್ಲೆ ಸರ್? ತಾಲೂಕಾ ಹುಮ್ನಾಥ್, ಜಿಲ್ಲಾ ಬೀದರ್. ಬೀದರ್ ಸರ್. ಮತ್ತು ಸರ್ ನಮ್ಮ ಗೊಬ್ಬರ ಯಾವ ಬೆಳೆಗೆ ಹಾಕಿರಿ ಸರ್? ಕಬ್ಬಿನ ಬೆಳೆಗೆ ಹಾಕಿದ್ವಿ. ಕಬ್ಬಿನ ಬೆಳೆಗೆ ಹಾಕಿರಿ ಸರ್. ಎಷ್ಟು ಎಕರೆ ಇದೆ ಸರ್? 2 ಎಕರೆ ಕಬ್ಬು. 2 ಎಕರ್ಸ್ ಇದೆ ಸರ್. 2 ಎಕರ್ದಾಗ ನಮ್ದು ಎಷ್ಟು ಬ್ಯಾಗ್ ಹಾಕಿರಿ ಸರ್? 6 ಬ್ಯಾಗ್ ಹಾಕಿದ್ದೇವೆ ನಿಮಗೆ. 6 ಬ್ಯಾಗ್. ಹಾಂ, 6 ಬ್ಯಾಗ್ ಅಂದ್ರೆ 2 ಬೋನ್ ಮಿಲ್, 1 ಪ್ರಾಮ್. ಹಾಂ, ಎಕರ್ಗೆ 3 ಚೀಲ, 6 ಚೀಲ ಹಾಕಿರಿ. 6 ಚೀಲ ಹಾಕಿದ್ದೇವೆ. ಮತ್ತು ಬೇರೆ ಯಾವ್ದಾರು ಹಾಕಿರಿ ಸರ್ ಕೆಮಿಕಲು? ಒಂದು ಏರಿಯಾ ಹಾಕಿದ್ದೇವೆ. ಯೂರಿಯಾ ಮಿಕ್ಸ್ ಮಾಡ್ಕಸಿ ಹಾಕಿರಿ? ಬೇರೆದು ಯಾವ್ದನ್ನ ಹಾಕಿರಿ? ಇಲ್ಲ ಯೂರಿಯಾ ಅಷ್ಟೇ, ನಮ್ಮ ಗೊಬ್ಬರದಾಗ ಯೂರಿಯಾ ಮಿಕ್ಸ್ ಮಾಡ್ಕಸಿ ಹಾಕಿರಿ. ಹಾಂ. ಮತ್ತು ಸರ್ ಈಗ ಹಾಕೋಣ ನಿಮಗೆ ರಿಸಲ್ಟ್ ಹೆಂಗೆ ಬರ್ತಾ ಇದೆ ಸರ್? ರಿಸಲ್ಟ್ ಈಗ ಸದ್ಯ ಸರಿಯಾಗಿ ಕಾಣಿಸ್ಲತ್ತನು. ಸರಿಯಾಗಿ ಕಾಣಿಸ್ತದೆ. ಗಣಕಿ ಎಷ್ಟು ಬಂದಿದೆ ಸರ್? ಇವು 34-35 ಅವ ನೋಡಿ. 34-35. ಹಾಂ. ವರ್ಷಿಗೆ ಹೆಂಗೆ ಇರ್ತಿತ್ತು ಸರ್? ಜರ ಕಮ್ಮಿ ಇರ್ತಿತ್ತು, ಇವಾಗ ಜರ ಚಲೋ ಬಂದು. ಹಾಂ. ಬೇರೆ ಗೊಬ್ಬರ ಬಳಸ್ತಿದ್ವು ವರ್ಷಿಗೆ, ಅವಾಗ ಹೆಂಗೆ ಇತ್ತು ಸರ್? ಅವಾಗ ಜರ ಕಮ್ಮಿ ಇರ್ತಿತ್ತು. ಈ ವರ್ಷ ನಮ್ಮ ಗೊಬ್ಬರ ಬಳಸೋಣ, ಈ ವರ್ಷ 30-34 ಗಣಕಿ ಆಗ್ಯಾವ ಸರ್. ರಿಸಲ್ಟ್ ಚಲೋ ಇದೆ ಸರ್? ಹಾಂ, ಚಲೋ ಅದ ರೀ. ಮತ್ತು ನೋಡ್ಲಾಕ ಕಬ್ಬಿ ದಮ್ ಬಂದು ದಮ್ ಆಗ್ಯದ. ಕಬ್ಬನು ದಮ್ ಆಗ್ಯಾವ. ವರ್ಷಿನ್ಕಿಂತ ನಿಮಗೆ ಚಲೋ ಅನಿಸ್ತದೆ? ಜರ ಚಲೋ ಅನಿಸ್ಲತ್ತ. ಆಯ್ತು. ಹಾಂ. ಮತ್ತು ಸರ್ ನಿಮ್ಮ ಮ್ಯಾಲೂ 1 ಎಕರೆ ಕಬ್ಬಿತ್ತು, ಅದಕ್ಕೂ ನೀವು ನಮ್ಮ ಗೊಬ್ಬರ ಬಳಸಿದ್ವಿ? ಹಾಂ, ಅದಕ್ಕೆ ಭೀ ಬಳಸಿದ್ದೀವಿ. ಮತ್ತು ಈಗ ಅದು ಕಟಾವಾಗಿದೆ? ಹಾಂ, ಕಟಾವಾಗಿದೆ. ಮತ್ತು ಅದು ಇಳುವರಿ ಎಷ್ಟು ಬಂತು ಸರ್? ಎಷ್ಟು ಟನ್ ಐತೆ ಅದು? ಅದು ಒಂದು 60 ಟನ್ ಆಗ್ಯದ ನೋಡಿ. ಎಕರ್ಗೆ 60 ಟನ್? ವರ್ಷಿಗೆ ಎಷ್ಟು ಐತಿತ್ತು ಸರ್? ಅದು 40-45 ಐತಿತ್ತು ಸರ್. ಈ ವರ್ಷ ನಮ್ಮ ಗೊಬ್ಬರ ಬಳಸೋಣ 60ಕ್ಕೆ ಹೋಗ್ಯ ಸರ್. 60ಕ್ಕೆ ಹೋಗ್ಯ. ಅದು ಭೀ 1 ಟೈಮ್ ಬಳಸಿರಿ ನಮ್ಗೆ? ಹಾಂ, ಒಂದೇ ಟೈಮ್. ಹಾಂ. ಆಯ್ತು ಸರ್. ಆಯ್ತು. ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಕ್ಕೆ ಧನ್ಯವಾದ. ಆತ್ಮೀಯ ರೈತ ಬಾಂಧವರೇ, ಸರ್ ಅವ್ರದ್ದು ಮಾತು ಕೇಳಿದ್ದೀರಿ. ನೀವೆಲ್ಲರೂ ನಮ್ಮ ಗೊಬ್ಬರವನ್ನು ಬಳಕೆ ಮಾಡಿ ಉತ್ತಮವಾದ ಇಳುವರಿಯನ್ನು ಪಡೆದುಕೊಳ್ಳಿ. ಈ ಸರ್ ಅವ್ರದ್ದು ಮೊದಲು ಹೋದ ವರ್ಷ 40-45 ಟನ್ ಐತಿತ್ತು ಬೇರೆ ಗೊಬ್ಬರ ಬಳಸೋಣ. ಈ ವರ್ಷ ನಮ್ಮ ಗೊಬ್ಬರ ಬಳಸ್ಯಾರ, ಒಂದೇ ಟೈಮ್ ಬಳಸ್ಯಾರ, 60 ಟನ್ ಹೋಗಿದೆ. ನೀವೆಲ್ಲರೂ ನಮ್ಮ ಗೊಬ್ಬರ 2 ಟೈಮ್ ಬಳಕೆ ಮಾಡಿರಿ, ಉತ್ತಮವಾದ ಇಳುವರಿಯನ್ನು ಬರುತ್ತದೆ. 60 ಮ್ಯಾಲೆ ದಾಟುತ್ತದೆ. ಇದೇ ಹೇಳುತ್ತಾ ನಮ್ಮ ಗೊಬ್ಬರ ಬಳಕೆ ಮಾಡಿ ಉತ್ತಮವಾದ ಇಳುವರಿಯನ್ನು ಪಡೆದುಕೊಳ್ಳಿ. ನಮ್ಮ ಗೊಬ್ಬರದಲ್ಲಿ 9 ಥರದ ನ್ಯೂಟ್ರಿಯನ್ಸ್ಗಳಿದ್ದು ನಿಮ್ಮ ಗಿಡಗಳಿಗೆ ಎಲ್ಲ ಥರದ ಪೋಷಕಾಂಶಗಳು ದೊರಕಿಸಿಕೊಡುವಂಥ ಕೆಲಸ ಮಾಡುತ್ತದೆ. ಇದೇ ಹೇಳುತ್ತಾ ನಮ್ಮ ಗೊಬ್ಬರವು ಹತ್ತಿರದ PKPS ಸೊಸೈಟಿಯಲ್ಲಿ, ಬೀದರ್ ಜಿಲ್ಲೆಯ ಭಾಳ ಸೊಸೈಟಿಯಲ್ಲಿ ಲಭ್ಯ ಇದ್ದು, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ನಂಬರನ್ನು ಕೊಟ್ಟಿರ್ತೇವೆ, ನಮಗೆ ಸಂಪರ್ಕಿಸಿ. ಧನ್ಯವಾದಗಳು.